ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಮೆರಿಕ ಇರಾನ್ ಸಂಘರ್ಷ, ಸಂಧಾನ, ಮಾತುಕತೆಗಳ ಡ್ರಾಮಾ ಏನಿದೆ ಅದೆಲ್ಲ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಶುಕ್ರವಾರ ಇಸ್ಲಾಮಾಬಾದಲ್ಲಿ ಮಾತುಕತೆಗಳು ಆರಂಭ ಆಗಬೇಕು. ನಾವು ವಿಟ್ಕಾಫ್ ಜೊತೆ ಮಾತಾಡೋದಿಲ್ಲ ಅಂತ ಇರಾನ್ ಹೇಳಿದೆ. ಹೀಗಾಗಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಸುರ್ಮಾ ಗಿರ್ಮಾ ಹಚ್ಕೊಂಡು ಮಾತುಕತೆಗಳಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇನ್ನು ಈ ನಡುವೆ ಮತ್ತೆ ಹಾರ್ಮೋಸ್ ಮುಚ್ಚೋ ಧಮಕಿ ಇರಾನ್ ಕಡೆಯಿಂದ ಬಂದ್ರೆ, ಮಾತುಕತೆ ಫಲಪ್ರದ ಆಗದೇ ಇದ್ರೆ ದಾಳಿಗಳು ಭಯಾನಕವಾಗಿರುತ್ತವೆ ಅಂತ ಡೊನಾಲ್ಡ್ ಟ್ರಂಪ್ ಇನ್ನೂ ಒಂದು ಬಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಲೆಬನಾನ್ನ ವಿಷಯದಲ್ಲಿ ಇಸ್ರೇಲ್ ವಿರುದ್ಧ ಇರಾನ್ ಮುನಿದು ಕೂತಿದೆ. ನಮ್ಮ ಮೇಲೆ ಮಾತ್ರ ಅಲ್ಲ, ನಮ್ಮ ಯಾವ ಮಿತ್ರರ ಮೇಲೂ ದಾಳಿ ಮಾಡಬಾರದು ಅಂತ ಸಂಧಾನ ಸೂತ್ರದಲ್ಲಿತ್ತು. ಈಗ ಇಸ್ರೇಲ್ ಆ ಒಪ್ಪಂದವನ್ನ ಮುರಿತಾ ಇದೆ ಅಂತ ಇರಾನ್ ಹೇಳಿದ್ರೆ, ಒಪ್ಪಂದದಲ್ಲಿ ಲೆಬನಾನ್ನ ವಿಷಯ ಪ್ರಸ್ತಾಪನೆ ಆಗಿಲ್ಲ, ಲೆಬನಾನ್ ಹಾಗೂ ಇಸ್ರೇಲಿಗೂ ಸಂಧಾನಕ್ಕೂ ಸಂಬಂಧ ಇಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಹಾಗಾದ್ರೆ ಇಲ್ಲಿ ಸಂಧಾನಕಾರ ಪಾಕಿಸ್ತಾನ ಡಬಲ್ ಗೇಮ್ ಮಾಡ್ತಾ ಇದೆಯಾ? ನಮಗೆ ChatGPT ರೆಡಿ ಮಾಡಿದ ಸಂಧಾನದ ಷರತ್ತುಗಳ ಪತ್ರ ಬಂತು ಅಂತ JD ವ್ಯಾನ್ಸ್ ಹೇಳ್ತಾ ಇರೋದು ಏನು? ನಮ್ಮನ್ನ ಜಗತ್ತು ಗುರುತಿಸ್ತಾ ಇದೆ, ಯಾವತ್ತೂ ಸಾಧಿಸದನ್ನ ನಾವು ಈಗ ಸಾಧಿಸಿ ಬಿಟ್ವಿ ಅಂತ ಹೇಳ್ಕೊಳ್ತಾ ಇರೋ ಪಾಕಿಸ್ತಾನ ಅಲ್ಲಿ ಅದೆಂಥ ರಿಸ್ಕಿ ಗೇಮ್ ಅನ್ನ ಆಡೋದಿಕ್ ಹೋಯ್ತು. ಬನ್ನಿ ನೋಡೋಣ. ಗೆಳೆಯರೆ, ಜಗತ್ತಿನ ಅತ್ಯುತ್ತಮ ಸ್ಟ್ಯಾಂಡಪ್ ಕಾಮಿಡಿಯನ್ ಯಾರು ಅಂತ ನನ್ನನ್ನೇನಾದರೂ ಕೇಳಿದ್ರೆ ನಾನು ಥಟ್ ಅಂತ ಹೇಳೋದು ಶಹಬಾಜ್ ಶರೀಫ್ ಹೆಸರು. ಪಾಪ ಜೆಲೆನ್ಸ್ಕಿನ ಎಲ್ಲರೂ ಕಮೆಡಿಯನ್ ಅಧ್ಯಕ್ಷ ಅಂತ ಹೇಳ್ತಾರೆ. ಆದ್ರೆ ಶರೀಫ್ಗಿಂತ ಒಳ್ಳೆ ಹಾಸ್ಯ ಮತ್ತು ಅಪಹಾಸ್ಯ ಕಲಾವಿದ ಬೇರೆಲ್ಲೂ ಸಿಗೋದಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ವಿಡಿಯೋನ ನೋಡ್ಬಿಡಿ. ಇದು ಸಂಧಾನ ಮಾಡಿಸಿದ ಖುಷಿಯನ್ನ ಪಾಕಿಸ್ತಾನದ ಪ್ರಧಾನಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋ ರೀತಿ. ಇಲ್ಲಿರೋರು ವಿಶ್ವನಾಯಕರೇನಲ್ಲ, ಅವರು ಕೂಡ ಇದೇ ಪಾಕಿಸ್ತಾನದ, ಇದೇ ಶರೀಫ್ನ ಅನುಯಾಯಿಗಳು ಮತ್ತು ಬಂಟರು. ಅವ್ರೆಲ್ಲರೆದುರಿಗೆ ನಿಂತ್ಕೊಂಡು ಶರೀಫ್, ನಾವು ಹೆಂಗ್ ಮಾಡ್ಬಿಟ್ವಿ ನೋಡಿ, ಅಮೆರಿಕಾಗೆ ಸಂಧಾನ ಮಾಡಿಸಿ ಪಾಕಿಸ್ತಾನದ ಹೆಸರನ್ನ ಜಗತ್ತಿನಾದ್ಯಂತ ಸಾರೋ ಹಾಗೆ ಮಾಡ್ಬಿಟ್ವಿ, ಈಗ ಎಲ್ಲಾ ಕಡೆನೂ ಒಂದೇ ಹೆಸರು, ಅದು ಪಾಕಿಸ್ತಾನ ಅಂತ ಹೇಳಿ ಚಪ್ಪಾಳೆ ಹೊಡೆಸ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದ ಕಾಪಿ ಪೇಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ನರೇಟಿವ್ ಓಡ್ತಾ ಇದೆ. ನಾನು ರಷ್ಯಾದ ಏರ್ಪೋರ್ಟ್ ಅಲ್ಲಿ ಇಳಿದೆ, ನನ್ನ ಪಾಸ್ಪೋರ್ಟ್ ಅನ್ನು ತೋರಿಸಿದ ತಕ್ಷಣ ನೀನು ಪಾಕಿಸ್ತಾನಿನ ಅಂತ ಕೇಳಿ, ಜಗತ್ತಲ್ಲಿ ಶಾಂತಿ ಸಂಧಾನ ಮಾಡಿಸಿದವರು ನೀವು ಅಂತ ಹೇಳಿ ಅವರು ನನಗೆ ಸಲ್ಯೂಟ್ ಕೊಟ್ಟು ಕಳಿಸಿದ್ರು ಅನ್ನೋದೊಂದು ಪೋಸ್ಟ್. ಇಂಥ ಸಾವಿರಾರು ಪೋಸ್ಟ್ಗಳು ಒಂದೇ ಕಾಲಕ್ಕೆ ನಾನಾ ಹೆಸರಿನ ಐಡಿಗಳ ಮೂಲಕ ಸೋಷಿಯಲ್ ಮೀಡಿಯಾಗಳಲ್ಲಿ ರಾರಾಜಿಸ್ತಾ ಇವೆ. ಮಜಾ ಏನು ಅಂದ್ರೆ, ಎಲ್ಲಾ ಪೋಸ್ಟಲ್ಲೂ ಒಂದೇ ವಿಷಯ, ಒಂದೇ ಪದ, ಕಾಪಿ ಪೇಸ್ಟು, ಅಲ್ಲಿ ದೇಶದ ಹೆಸರು ಮಾತ್ರ ಬದಲಾಗ್ತಾ ಇದೆ ಅಷ್ಟೇ. ಹೀಗೆ ಇವರು ಚಿಲ್ಲರೆ ಗಿಮಿಕ್ಗಳನ್ನು ಮಾಡ್ಕೊಂಡು ಓಡಾಡ್ತಾ ಇದ್ರೆ, ಅಲ್ಲಿ ಇರಾನ್ ನಾವು ಹಾರ್ಮೋಸ್ ಅನ್ನ ಮುಚ್ಚುತ್ತೀವಿ, ಸಂಧಾನದ ನಿಯಮಗಳನ್ನ ಇಸ್ರೇಲ್ ಮೀರ್ತಾ ಇದೆ ಅಂತ ಅಬ್ಬರಿಸೋದಿಕ್ಕೆ ಶುರು ಮಾಡ್ತು. ಅಲ್ಲಾಗಿದ್ದೇನು ಅಂದ್ರೆ, ಇರಾನ್ ಮೇಲೆ ಇನ್ನು ದಾಳಿ ಮಾಡೋದಿಲ್ಲ, 15 ದಿನ ಕದನ ವಿರಾಮ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ ಮೇಲೆ ಇಸ್ರೇಲ್ ಇನ್ನೇನು ಮಾಡೋದಿಕ್ಕಾಗತ್ತೆ? ಅವರು ಸುಮ್ಮನಾದ್ರು. ಇರಾನ್ ಮೇಲೆ ದಾಳಿಗೆ ಅಂತ ರೆಡಿ ಆಗಿದ್ದ ಯುದ್ಧ ವಿಮಾನಗಳಿದ್ವಲ್ಲ, ಅವುಗಳನ್ನ ಅನ್ಲೋಡ್ ಮಾಡಿದ್ರೆ ಏನ್ ಚೆನ್ನಾಗಿರತ್ತೆ. ಹೆಂಗೂ ಲೆಬನಾನ್ ನಲ್ಲಿ ಹೆಜ್ಬುಲ್ಲಾಗಳು ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಬಂತು. ಸೀದಾ ತಗೊಂಡು ಹೋಗಿ 50 ಯುದ್ಧ ವಿಮಾನಗಳು 100 ಕಡೆಗಳಲ್ಲಿ ಬರೀ 10 ನಿಮಿಷಗಳ ಅವಧಿಯಲ್ಲಿ ದಾಳಿಯನ್ನು ಮಾಡೇ ಬಿಟ್ಟು. ಗೆಳೆಯರೆ, ಇಲ್ಲೊಂದು ಸುದ್ದಿ ಸಿಕ್ಕಾಪಟ್ಟೆ ಓಡ್ತಾ ಇದೆ. ಹೆಜ್ಬುಲ್ಲಾ ನಾಯಕರು ಝೂಮ್ ಮೀಟಿಂಗ್ ಮಾಡ್ತಾ ಇದ್ರಂತೆ. ಅದರ ಬಗ್ಗೆ ಇಸ್ರೇಲಿಗೆ ಗೊತ್ತಾಯಿತು. ಅವರ IP ಅಡ್ರೆಸ್ ಆಧಾರದ ಮೇಲೆ ಲೊಕೇಶನ್ ಅನ್ನು ಟ್ರೇಸ್ ಮಾಡಿ ಏಕಕಾಲಕ್ಕೆ ಮೀಟಿಂಗಲ್ಲಿ ಭಾಗಿಯಾಗಿದ್ದ ಎಲ್ಲರ ಮೇಲೆ ಇಸ್ರೇಲ್ ದಾಳಿ ಮಾಡ್ತು ಅಂತ ಒಂದು ಸುದ್ದಿ. ಆದರೆ ಅದು ಇನ್ನೂ ಪೂರ್ತಿಯಾಗಿ ಅಧಿಕೃತವಾಗಿ ಕನ್ಫರ್ಮ್ ಆಗಿಲ್ಲ. ಇಸ್ರೇಲ್ ಅಥವಾ IDF ಆ ಬಗ್ಗೆ ಇನ್ನೂ ಏನನ್ನು ಹೇಳಿಲ್ಲ. ಆದರೆ ಈ ಹಿಂದೆ ಪೇಜರ್ಗಳನ್ನು ಬಳಸಿ ಇಸ್ರೇಲ್ ಸಾಕಷ್ಟು ಹೆಜ್ಬುಲ್ಲಾಗಳನ್ನ ಕೊಂದು ಹಾಕಿತ್ತಲ್ಲ, ಹಾಗೆ ಈ ಬಾರಿ ಝೂಮ್ ಮೀಟಿಂಗ್ ಮಾಡ್ತಾ ಇದ್ದವರ IP ಅಡ್ರೆಸ್ ಅನ್ನು ಸಂಗ್ರಹಿಸಿ ನಿಖರ ದಾಳಿ ಮಾಡಿದೆ. ಹೀಗಾಗಿನೇ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಷ್ಟು ಬೇಗ ಅಂದ್ರೆ 10 ನಿಮಿಷಗಳಲ್ಲಿ 100 ಕಡೆ ದಾಳಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಇದು ಇಸ್ರೇಲಿನ ಇಂಟೆಲಿಜೆನ್ಸ್ ಸಾಮರ್ಥ್ಯ ಮತ್ತು ಅವರ ಏರ್ ಡಾಮಿನೆನ್ಸ್ ಅನ್ನ ತೋರಿಸ್ತಾ ಇದೆ ಅಂತ ಇಸ್ರೇಲ್ ದಾಳಿಗಳನ್ನ ಹತ್ತಿರದಿಂದ ಗಮನಿಸ್ತಾ ಇರುವ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಇಲ್ಲಿ ನಿಜವಾಗ್ಲೂ ಈ ದಾಳಿಯ ಹಿಂದಿನ ಇಂಟೆಲಿಜೆನ್ಸ್ ಯಾವುದು ಅನ್ನೋದನ್ನ ಇಸ್ರೇಲೇ ಹೇಳ್ಕೋಬೇಕು. ಆದ್ರೆ ದಾಳಿ ಮಾತ್ರ ಅಲ್ಲಿ ನಿಖರವಾಗಿ ನಡೀತು. ಲೆಬನಾನ್ನ ಹೆಜ್ಬುಲ್ಲಾ ಇಂಟೆಲಿಜೆನ್ಸ್ನ ಪ್ರಧಾನ ಕಚೇರಿ, ಮಿಸೈಲ್ ಇನ್ಫ್ರಾಸ್ಟ್ರಕ್ಚರ್ ಸೈಟುಗಳು, ರದ್ವಾನ್ ಫೋರ್ಸ್ನ ಕಚೇರಿಗಳು, ಅವರಿಗೆ ಸೇರಿದ ಆಸ್ತಿಪಾಸ್ತಿಗಳು, ಡ್ರೋನ್ ಫ್ಲೀಟ್ ಇದ್ದ ಜಾಗಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿಗಳನ್ನು ಮಾಡ್ತು. 300 ಜನ ಸಾವಿಗೀಡಾಗಿದ್ದಾರೆ ಅಂತ ಲೆಬನಾನ್ ಹೇಳ್ತು. ಇದೊಂದು ಪೈಶಾಚಿಕ ದಾಳಿ ಅಂತ ಮಾನವ ಹಕ್ಕುಗಳ ಸಂಘಟನೆಗಳು ಹೇಳಿದ್ವು. ನಾವು ಕೊಂದಿದ್ದು ಹೆಜ್ಬುಲ್ಲಾ ಉಗ್ರರನ್ನ ಅಂತ ಮಾತ್ರ ಹೇಳಿ ಇಸ್ರೇಲ್ ಅಲ್ಲಿ ಸುಮ್ಮನಾಯ್ತು. ಇಲ್ಲಿ ಹೆಜ್ಬುಲ್ಲಾಗಳ ಮೇಲೆ ದಾಳಿ ಆದ ಕೂಡಲೇ ಇರಾನ್ ಮತ್ತು ಅಲ್ಲಿನ ವಿದೇಶಾಂಗ ಸಚಿವ ಅರಾಕ್ಚಿ ಪಾಕಿಸ್ತಾನದ ಶರೀಫ್ ಮಾಡಿದ್ದ ಟ್ವೀಟ್ ಅನ್ನ ರೀಟ್ವೀಟ್ ಮಾಡಿ, ಲೆಬನಾನ್ ಸೇರಿದಂತೆ ನಮ್ಮ ಮಿತ್ರರ ಮೇಲೆ ಯಾರೂ ದಾಳಿ ಮಾಡೋದಿಲ್ಲ ಅಂತ ಸಂಧಾನ ಮಾಡಿಸುವಾಗ ಹೇಳಿದ್ರೆ, ಅದನ್ನೀಗ ಇಸ್ರೇಲ್ ಉಲ್ಲಂಘನೆ ಮಾಡ್ತಾ ಇದೆ, ಇದು ಸರಿಯಲ್ಲ ಅಂತ ಅರಾಕ್ಚಿ ಹೇಳಿದ್ರೆ IRGC ನಾವು ಹಾರ್ಮೋಸ್ ಅನ್ನ ಮುಚ್ಚುತ್ತೀವಿ ಅಂತ ಹೇಳ್ಬಿಡ್ತು.
ಗೆಳೆಯರೆ, ಇಲ್ಲಿ ಹಾರ್ಮೋಸ್ ಓಪನ್ ಆಗೋ ಮೊದಲೇ IRGCಯಲ್ಲಿ ಟೋಲ್ ಸಂಗ್ರಹ ಮಾಡೋ ಐಡಿಯಾನ ಹಾಕೊಂಡಿತ್ತು. ಇನ್ನು ಟ್ರಂಪ್ ಕೂಡ ನಾವು ನೀವು ಸೇರಿನೇ ಟೋಲ್ ಕಲೆಕ್ಷನ್ ಮಾಡೋಣ ಅಂತ ಕೂಡ ಹೇಳಿದ್ರು. ಇಲ್ಲಿ ಟ್ರಂಪ್ ಏನು ಅಂದ್ರೆ ನ್ಯಾಟೋ, ಯುರೋಪಿಯನ್ ದೇಶಗಳು, ಜಪಾನ್ ಕಡೆಗೆ ದಕ್ಷಿಣ ಕೊರಿಯಾ ಕೂಡ ಅಮೆರಿಕಾದ ಸಹಾಯಕ್ಕೆ ಬರಲಿಲ್ಲ ಅನ್ನೋ ಸಿಟ್ಟಿದೆ. ಹಿಂಗಾಗಿ IRGC ಟೋಲ್ ಕಲೆಕ್ಟ್ ಮಾಡತ್ತೆ ಅಂದಾಗ ನಾವು ಕೂಡ ಅದನ್ನ ಬೆಂಬಲಿಸ್ತೀವಿ ಅಂತ ಹೇಳಿ ಹಾರ್ಮೋಸ್ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಡಿಪೆಂಡ್ ಆಗಿರುವ ಅಮೆರಿಕಾದ ಮಿತ್ರ ದೇಶಗಳಿಗೊಂದು ಸಂದೇಶವನ್ನ ಕೊಡಬೇಕು ಅಂತ ಟ್ರಂಪ್ ಅಲ್ಲಿ ಬಯಸಿದ್ರು. ಆದ್ರೆ ಹಾರ್ಮೋಸ್ ನಮ್ದು, ಅಲ್ಲಿ ಟೋಲ್ ಕಲೆಕ್ಟ್ ಮಾಡೋದು ನಮಗೆ ಬರುತ್ತೆ, ನಿಮ್ಮ ಅಗತ್ಯ ನಮಗಿಲ್ಲ ಅಂತ ಹೇಳ್ತು IRGC. ಬ್ಯಾರಲ್ಗೆ $1 ಅದನ್ನು ಕೂಡ ಚೈನಾದ ಕರೆನ್ಸಿಯಲ್ಲಿ ವಸೂಲು ಮಾಡೋದು ಇರಾನ್ ರೆವಲ್ಯೂಷನರಿ ಗಾರ್ಡ್ ಸ್ಕೋರ್ ನ ಐಡಿಯಾ ಆಗಿತ್ತು. ಇದರಲ್ಲಿ ಕೂಡ ಒಂದಷ್ಟು ದೇಶಗಳಿಗೆ ಅವರು ವಿನಾಯಿತಿ ಕೊಡೋ ಸಾಧ್ಯತೆಗಳಿದ್ವು. ಹಾಗೆ ಟೋಲ್ ಕಲೆಕ್ಷನ್ಗೆ ಅನುಕೂಲ ಆಗೋ ಹಾಗೆ ಹೊಸ ರೂಟ್ ಮ್ಯಾಪ್ ಅನ್ನು ಕೂಡ ಅಲ್ಲಿ IRGC ಬಿಡುಗಡೆ ಮಾಡ್ತು. ಈ ಸಮುದ್ರದಲ್ಲಿ ನಾವು ಮೈನ್ಸ್ ಅನ್ನ ಇಟ್ಟಿದ್ದೀವಿ, ಹಿಂಗಾಗಿ ಎಲ್ಲ ಹಡಗುಗಳು ಸುರಕ್ಷಿತವಾಗಿ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡ್ರೆ ಲಾರೆಕ್ ದ್ವೀಪಗಳ ಮೂಲಕ ಹೋಗಿ ಅಂತ ಹೇಳಿದ IRGC ಹೋಗೋದಕ್ಕೆ ಮತ್ತು ಬರೋದಕ್ಕೆ ಲಾರೆಕ್ ದ್ವೀಪದ ಪಕ್ಕದಲ್ಲೇ ಒಂದು ಮಾರ್ಗದ ಮ್ಯಾಪ್ ಅನ್ನ ಬಿಡುಗಡೆ ಕೂಡ ಮಾಡ್ತು. ಇಲ್ಲಿ ಲಾರೆಕ್ ದ್ವೀಪಗಳ ಸಮೀಪನೇ ಹಡಗುಗಳು ಹೋದ್ರೆ ಆ ಸಣ್ಣ ಮಾರ್ಗದಲ್ಲಿ ಟೋಲ್ ಕಲೆಕ್ಷನ್ ಸುಲಭ ಆಗುತ್ತೆ ಅನ್ನೋದು IRGC ಐಡಿಯಾ. ಅಷ್ಟರಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಮಾಡ್ತು. ಸಮಸ್ಯೆ ಶುರುವಾಗಿದ್ದ ಅಲ್ಲಿಂದಲೇ. ಲೆಬನಾನ್ ಮೇಲೆ ಇಸ್ರೇಲ್ ಮಾಡ್ತಾ ಇರೋ ದಾಳಿಗೂ ಅಮೆರಿಕ ಮಾಡಿಕೊಂಡ ಕದನ ವಿರಾಮಕ್ಕೂ ಸಂಬಂಧ ಇಲ್ಲ. ನಮ್ಮ ಯುದ್ಧ ನಮ್ಮದು, ಅಮೆರಿಕ ಹೇಳಿದೆ, ಹಿಂಗಾಗಿ ನಾವು ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ ಅಷ್ಟೇ. ಹಾಗಂತ ಇರಾನ್ ನಮ್ಮ ತಂಟೆಗೆ ಬಂದ್ರೆ ಅವರನ್ನು ಕೂಡ ಬಿಡೋ ಮಾತಿಲ್ಲ ಅಂತ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಗುಡುಗೋದಿಕ್ಕೆ ಶುರು ಮಾಡಿದ್ರು. ಅವರಿಗೂ ಅಲ್ಲಿ ಕದನ ವಿರಾಮ ಘೋಷಣೆಯ ನಂತರ ಒಳಗೊಳಗೆ ಸಮಸ್ಯೆಗಳು ಶುರುವಾಗಿದ್ವು. ಇರಾನ್ ಯುದ್ಧವನ್ನ ಮತ್ತು ಇಸ್ರೇಲಿನ ನಿಲುವನ್ನ ಸಂಪೂರ್ಣವಾಗಿ ಬೆಂಬಲಿಸಿದ್ದ ಅಲ್ಲಿನ ಪ್ರತಿಪಕ್ಷ ನಾಯಕ ಈಗ ಕದನ ವಿರಾಮ ಅಂದು ಕೂಡಲೇ ಕೆರಳಿದ್ರು. ಅರ್ಧಕ್ಕೆ ಯುದ್ಧ ನಿಲ್ಲಿಸೋದಾದ್ರೆ ಇಷ್ಟೆಲ್ಲ ಯಾಕ್ರಿ ಮಾಡ್ಕೊಂಡ್ರಿ, ನಿಮ್ಮ ನೀತಿ ಮತ್ತು ನಿರ್ಧಾರಗಳು ಸರಿ ಇಲ್ಲ ಅಂತ ಅವರು ನೆತನ್ಯಾಹು ಮೇಲೆ ಬೀಳೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ನೆತನ್ಯಾಹು ಕೂಡ ಲೆಬನಾನ್ ಮತ್ತು ಗಾಜಾ ವಿಷಯದಲ್ಲಿ ತಲೆ ಹಾಕಿದ್ರೆ ಇರಾನ್ ಮೇಲೂ ಮತ್ತೆ ಬಾಂಬ್ ಹಾಕಬೇಕಾಗಿ ಬರುತ್ತೆ ಅನ್ನೋ ಮಾತುಗಳನ್ನ ಆಡಬೇಕಾಗಿ ಬಂತು. ಹಾಗಾದ್ರೆ ಅಮೆರಿಕ ಒಪ್ಪಿಕೊಂಡ ಕದನ ವಿರಾಮದಲ್ಲಿ ಲೆಬನಾನ್ನ ವಿಷಯ ಇತ್ತಾ ಇಲ್ವಾ? ಗೆಳೆಯರೆ, ಸಮಸ್ಯೆ ಇರೋದಿಲ್ಲೇನೆ. ಇಲ್ಲಿ ಕದನ ವಿರಾಮದ ಷರತ್ತುಗಳು ಅಂತ ಅಮೆರಿಕಾದ 15, ಇರಾನ್ನ 10 ಓಡಾಡ್ತಾ ಇವೆ ನೋಡಿ. ಅವುಗಳನ್ನು ಓದ್ಬಿಟ್ರೆ ಇಲ್ಲಿ ಯಾರು ಯಾವುದನ್ನು ಒಪ್ಪಿ ಹೇಗೆ ಕದನ ವಿರಾಮ ಮಾಡ್ಕೊಂಡ್ರು ಅನ್ನೋ ಅನುಮಾನ ಬಾರದೇ ಇರೋದಿಲ್ಲ. ಒಂದು ಪಟ್ಟಿ ಉತ್ತರಕ್ಕೆ ನೋಡ್ತಾ ಇದ್ರೆ ಇನ್ನೊಂದು ಪಟ್ಟಿ ದಕ್ಷಿಣಕ್ಕೆ ತಿರ್ಕೊಂಡಿದೆ. ಎಲ್ಲೂ ಒಂದೇ ಒಂದು ವಿಷಯದಲ್ಲೂ ಸಾಮ್ಯತೆ ಅನ್ನೋದಲ್ಲಿ ಕಾಣೋದಿಲ್ಲ. ಅದನ್ನ ಇಟ್ಕೊಂಡು ಹೆಂಗ್ ಮಾತಾಡ್ತಾರೆ, ಏನು ಮಾತಾಡ್ತಾರೆ ಹಾಗಂದ್ಕೊಳ್ಳೋ ಹೊತ್ತಿಗೆ ಟ್ರಂಪ್ದೊಂದು ಟ್ವೀಟು. ಯಾವ್ಯಾವ ಪಟ್ಟಿಗಳು ಓಡಾಡ್ತಾ ಇವೆ, ನಮಗೆ ಅವ್ರು ಯಾವ ಪಟ್ಟಿ ಕೊಟ್ಟಿದಾರೋ ಅದೇ ಅಧಿಕೃತ, ಅದರ ಮೇಲೆ ಬಾಗ್ಲ ಹಾಕೊಂಡು ನಾವು ಮಾತಾಡ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಹಾಗಾದ್ರೆ ಇವ್ರಿಗೆ ಕೊಟ್ಟು ಪಟ್ಟಿ ಯಾವುದು? ಇಲ್ಲಿ ನಮಗೆ ಮೊದಲೊಂದು 10 ಪಾಯಿಂಟ್ಗಳ ಷರತ್ತಿನ ಪಟ್ಟಿ ಅಂತ ನೆಗೋಷಿಯೇಟರ್ಸ್ ತಂದು ಕೊಟ್ರು. ಅದನ್ನು ನೋಡಿದ ಕೂಡಲೇ ನಾವು ಡಸ್ಟ್ಬಿನ್ಗೆ ಎಸೆದ್ವಿ. ChatGPT ಮಾಡಿದ ಹಂಗಿತ್ತದು. ಅದರಲ್ಲಿರೋ ಷರತ್ತುಗಳನ್ನ ಅಮೆರಿಕ ಒಪ್ಪೋದಿಕ್ಕೆ ಸಾಧ್ಯನೇ ಇರಲಿಲ್ಲ. ಅದನ್ನೇ ಅವರಿಗೆ ಹೇಳಿ ಹಚ ಅಂದ ಮೇಲೆ ಕೆಲ ನಿಮಿಷಗಳಲ್ಲಿ ಇನ್ನೂ ಒಂದು ಪಟ್ಟಿ ಬಂತು. ಅದು ನಾವು ಬಯಸಿದ ಹಾಗಿತ್ತು. ಹಿಂಗಾಗಿ ಆಯ್ತು ಬಿಡಿ, ಕದನ ವಿರಾಮನೆ ಮಾಡೋಣ ಅಂತ ಹೇಳಿದ್ವಿ. ಅದರಲ್ಲಿ ಹಾರ್ಮೋಸನ್ನ ಅವರಿಗೆ ಬಿಟ್ಕೊಡ್ತೀವಿ ಅಂತಾಗ್ಲಿ, ನ್ಯೂಕ್ಲಿಯರ್ ವೆಪನ್ ಮಾಡ್ಕೊಂಡ್ರೆ ನಾವು ಕೇಳೋದಿಲ್ಲ ಅನ್ನೋ ಥರದ ಯಾವ ನಾನ್ಸೆನ್ಸು ಇಲ್ಲ ಅನ್ನೋ ಥರ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳಿದ್ರು. ಹಾಗಾದ್ರೆ ಅಮೆರಿಕಾಗೆ ಪಾಕಿಸ್ತಾನ ಕೊಟ್ಟಿರೋದು ಇರಾನ್ ಕೊಟ್ಟ ಬೇಡಿಕೆಗಳ ಪಟ್ಟಿಯನ್ನಲ್ವಾ? ಹಾಗಾದ್ರೆ ಅಮೆರಿಕ ಕೊಟ್ಟ ಪಟ್ಟಿಯನ್ನಾದ್ರೂ ಇರಾನ್ಗೆ ಕೊಟ್ಟಿದಾರಾ, ಅಥವಾ ಅಲ್ಲಿ ಕೂಡ ಏನಾದ್ರೂ ಪಾಕಿಸ್ತಾನ ಅದನ್ನು ಬದಲಿಸಿ ಅವ್ರಿಗೆ ಹೆಂಗು ಕೊಟ್ರೆ ಇಷ್ಟ ಆಗುತ್ತೋ ಆ ಥರದ ಸಂಧಾನ ಸೂತ್ರಗಳನ್ನ ಅವರಿಗೂ ಮಾಡಿಕೊಟ್ಟಿದ್ಯಾ? ಯಾಕೋ ಈಗ ಆಗ್ತಿರೋ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಹಂಗ ಅನ್ನಿಸದೇ ಇರೋದಿಲ್ಲ. ಇಲ್ಲಿ ಶರೀಫ್ದು ಪಾಪ ತಪ್ಪಿರೋದಕ್ಕೆ ಸಾಧ್ಯ ಇಲ್ಲ. ಆತ ಜಸ್ಟ್ ಕಾಪಿ ಪೇಸ್ಟು. ಮೊನ್ನೆ ನೋಡಿ, ಅಮೆರಿಕ ಒಂದು ಪೋಸ್ಟ್ ಅನ್ನು ಕಳಿಸಿ ಇದನ್ನ ನಿನ್ನ ಎಕ್ಸ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡ್ಕೊಳ್ಳಯ ಅಂತ ಒಂದು ಡ್ರಾಫ್ಟ್ ಕಳಿಸಿದ್ರೆ ಅದನ್ನ ಡಿಲೀಟ್ ಮಾಡಿ ಎಡಿಟ್ ಮಾಡಿ ಆದ್ರೂ ಪೋಸ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದ ಅಮಾಯಕ ಅಲ್ಲಾಚಿ ಮೂರ್ಖ ಈ ಶರೀಫು. ಸೊ ನೆಗೋಸಿಯೇಷನ್ಗೆ ಪಾಕಿಸ್ತಾನದ ಪ್ರಧಾನಿಯ ಪರವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೋ ಆ ತಂಡ ಅಲ್ಲೇನಾದರೂ ಮಿಸ್ಚೀಫ್ ಮಾಡ್ತಾ? ಇಲ್ಲಿ ಜಸ್ಟ್ ಮಾತುಕತೆಗಳಿಗೆ ಇಬ್ಬರು ಬಂದು ಇಸ್ಲಾಮಾಬಾದಲ್ಲಿ ಬೇಕಾದ್ರೆ ಮಾತುಕತೆಗಳು ವಿಫಲ ಆದವು ಅಂತ ಹೇಳ್ಕೊಂಡು ಎದ್ದು ಹೋಗ್ಲಿ, ಅಷ್ಟರ ಮಟ್ಟಿಗಾದರೂ ನಾವು ಯಶಸ್ವಿ ಆದರೆ ಸಾಕು ಅಂತ ಪಾಕಿಸ್ತಾನ ಏನಾದರೂ ಪ್ಲಾನ್ ಮಾಡ್ತಾ? ಗೊತ್ತಿಲ್ಲ. ಇನ್ನು ಶುಕ್ರವಾರದ ಮಾತುಕತೆಗಳು ನಡಿಬೇಕು. ಆಗ್ಲೇ ಟ್ರಂಪ್ದು ಇನ್ನೂ ಒಂದು ಟ್ರೂತ್ ಹೊರಬಿದ್ದಿದೆ. ನಾವು ಇರಾನ್ ಸುತ್ತ ಇಟ್ಟಿರೋ ನಮ್ಮ ಸೇನೆಯನ್ನ, ಆಯುಧಗಳನ್ನ, ಬಾಂಬುಗಳನ್ನ, ಮಿಸೈಲ್ಗಳನ್ನ ಯಾವುದನ್ನು ಸದ್ಯಕ್ಕೆ ತೆಗೆಯೋದಿಲ್ಲ. ಮಾತುಕತೆಗಳು ಫಲಪ್ರದ ಆಗದೇ ಇದ್ರೆ ದಾಳಿ ಮುಂದುವರಿಯುತ್ತೆ. ಈ ಹಿಂದಿನ ದಾಳಿಗಳಿಗಿಂತ ಭಯಾನಕವಾಗಿ, ಭೀಕರವಾಗಿ, ಘೋರವಾಗಿ ಇರುತ್ತೆ ಅಂತ ಟ್ರಂಪ್ ತಮ್ಮ ಟ್ರೂತ್ ಅಲ್ಲಿ ಬರ್ಕೊಂಡಿದ್ದಾರೆ. ಹಾಗೆ ನ್ಯೂಕ್ಲಿಯರ್ ಮತ್ತು ಹಾರ್ಮೋಸ್ ಇವೆರಡರಲ್ಲಿ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಹಾರ್ಮೋಸ್ ಸಂಚಾರಕ್ಕೆ ಮುಕ್ತ ಆಗಬೇಕು, ಇರಾನ್ ನ್ಯೂಕ್ಲಿಯರ್ ಮಾಡ್ಕೊಳ್ಳೋದಿಲ್ಲ ಅನ್ನೋದನ್ನು ಒಪ್ಪಿ ಅದಕ್ಕೆ ಬದ್ಧವಾಗಿರಬೇಕು ಅಂತ ಕೂಡ
ಟ್ರಂಪ್ ತಮ್ಮ ಟ್ರೂತಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆ ಹೆಜ್ಬುಲ್ಲಾ ಅಥವಾ ಹಮಾಸ್ ಮೇಲೆ ಮಾಡೋ ಇಸ್ರೇಲಿನ ದಾಳಿಗಳು ಇಸ್ರೇಲಿಗೆ ಸಂಬಂಧಪಟ್ಟಿವೆ ಅನ್ನೋದನ್ನು ಕೂಡ ಅದರಲ್ಲಿ ತಿಳಿಸಿದ್ದಾರೆ. ಇರಾನ್ನ ಸಂಧಾನಕ್ಕೂ ಇಸ್ರೇಲಿನ ಲೆಬನಾನ್ ಮೇಲಿನ ದಾಳಿಗೂ ಮುಡಿ ಹಾಕಬೇಡಿ ಅಂತ IRGCಗೆ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದರ ಅರ್ಥ ಅಮೆರಿಕ ಇಲ್ಲಿ ಸಂಧಾನನಲ್ಲ, ಸಂಘರ್ಷಕ್ಕೆ ಇನ್ನಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಹೋಗ್ತಾ ಇದೆ. ಜಸ್ಟ್ ಟೈಮ್ ಅನ್ನು ಅವರು ತಗೋತಾ ಇದ್ದಾರೆ. ಅದರ ಒಳಗೆ ತಮ್ಮ ಮಿತ್ರರನ್ನು ಒಗ್ಗೂಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಟ್ರಂಪ್ ನೋಡ್ತಾ ಇದ್ದಾರೆ. ಟ್ರಂಪ್ ತಲೆಯಲ್ಲಿ ಇಷ್ಟಲ್ಲದೆ ಇನ್ನೇನೇನಿದೆ ಅನ್ನೋದನ್ನ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಪಾಕಿಸ್ತಾನ ಮಾತುಕತೆಗಳಿಗೆ ಸಿಂಗಾರಗೊಳ್ತಾ ಇದೆ. ಸರೇನ್ ಹೋಟೆಲ್ ನಲ್ಲಿದ್ದ ಗೆಸ್ಟ್ಗಳನ್ನ ಖಾಲಿ ಮಾಡಿಸಿ ಅದನ್ನ ಸಂಧಾನದ ಮಾತುಕತೆಗಳಿಗೆ ಬರುವ ಗಣ್ಯರಿಗಾಗಿ ಬಿಟ್ಟುಕೊಡ್ಲಾಗ್ತಾ ಇದೆ. ಅಲ್ಲಿ ಏನು ಮಾತಾಡ್ತಾರೋ ಗೊತ್ತಿಲ್ಲ, ಆದ್ರೆ ಕದನ ವಿರಾಮ ಅನ್ನೋದು ಅಟ್ಲೀಸ್ಟ್ 15 ದಿನ ಆದರೂ ಇರುತ್ತಾ, ಅಥವಾ ಈ ಮಾತುಕತೆಗಳು ವಿಫಲವಾದ ಬೆನ್ನಲ್ಲೇ ಮತ್ತಲ್ಲಿ ಯುದ್ಧ ಶುರುವಾಗುತ್ತಾ? ಇಸ್ರೇಲ್ ಅಂತೂ ಕುದಿತಾ ಇದೆ, ಅವರು ಕಾಯ್ತಲೂ ಇದ್ದಾರೆ. ಇರಾನ್ ಅನ್ನು ಆಕ್ಟೋಪಸ್ನ ತಲೆ ಕಡಿದೇ ಇದ್ರೆ ಹೆಜ್ಬುಲ್ಲಾ, ಹಮಾಸ್, ಹೌತಿ, ರೆಸಿಸ್ಟೆನ್ಸ್ ಮುಂತಾದ ಟೆಂಟಿಕಲ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಕ್ಕೆ ಗೊತ್ತಿದೆ. ಆದ್ರೂ ಇಲ್ಲಿ ಪಾಕಿಸ್ತಾನವನ್ನ ಮೆಚ್ಚಲೇಬೇಕು. ಅವರಿಗೆ ಇಷ್ಟ ಆಗೋದನ್ನ ಅವರಿಗೆ ಹೇಳಿ, ಇವರಿಗೆ ಇಷ್ಟ ಆಗೋದನ್ನು ಇವರಿಗೆ ಕೊಟ್ಟು, ಅಂತೂ ಇಬ್ಬರನ್ನು ಇಸ್ಲಾಮಾಬಾದ್ಗೆ ಕರೆಸಿ ದಾವತ್ ಕೊಡೋ ದಲ್ಲಾಳಿ ಬುದ್ಧಿವಂತಿಕೆ ಇದೆ ನೋಡಿ, ಅದನ್ನು ಮೆಚ್ಚಲೇಬೇಕು. ಇನ್ನು ಇಲ್ಲಿ ಚೈನಾನೂ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾರ್ಮೂಜ್ ಓಪನ್ ಆಗಿ ಯುವಾನ್ನಲ್ಲಿ ಟೋಲ್ ಸಂಗ್ರಹ ಶುರುವಾದರೆ ಚೈನಾಗೆ 2 ಲಾಭ ಆಗುತ್ತವೆ. ಆ ಜಲಮಾರ್ಗದಲ್ಲಿ ಚೈನಾ ಪ್ರತಿನಿತ್ಯ 1.2 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನು ತರಿಸ್ಕೊಳ್ಳುತ್ತೆ. ಅದು ಸುಗಮವಾಗಿ ಚೈನಾನ ತಲುಪುತ್ತೆ. ಹಾಗೆ ಅವರ ಟೆಕ್ ಉದ್ಯಮಕ್ಕೆ ಬೇಕಾದ ಕೆಮಿಕಲ್ಸ್ ಕೂಡ ಬರ್ತಾ ಹೋಗುತ್ತವೆ. ಅಕಸ್ಮಾತ್ ಹಾಗಲ್ಲದೆ ಮಾತುಕತೆ ವಿಫಲವಾದರೆ ಅಮೆರಿಕಾದ ಮೇಲೆ ಗೂಬೆ ಕೂರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಚೈನಾ ಕಳ್ಕೊಳ್ಳೋದೇನೂ ಇಲ್ಲ. ಅವರಿಗೆ ಆದರೆ ತೈಲದ ಲಾಭ ಆಗುತ್ತೆ, ಆಗದೇ ಇದ್ರೆ ಅಮೆರಿಕಾದ ಮಾನ ಕಳೆದ ಖುಷಿ ಸಿಗುತ್ತೆ. ಇಲ್ಲಿ ಸಾಕಷ್ಟು ಜನ ಪ್ಲೇಯರ್ಗಳಿದ್ದಾರೆ. ಆಟ ಮುಂದೆ ಮತ್ತಷ್ಟು ಮಜಾನೂ ಕೊಡುತ್ತೆ. ಇನ್ನು ಈ ಮಧ್ಯೆ ಇಸ್ಲಾಮಾಬಾದ್ಗೆ ಮಾತುಕತೆಗಳಿಗಾಗಿ ಇರಾನ್ನ ನಿಯೋಗ ಬರಲಿದೆ ಅಂತ ಎಕ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ದ ಪಾಕಿಸ್ತಾನದಲ್ಲಿನ ಇರಾನ್ನ ರಾಯಭಾರಿ ರೇಜಾ ಅಮೀರಿ ಮೊಗದಮ್ ಇದ್ದಕ್ಕಿದ್ದ ಹಾಗೆ ಅವರ ಎಕ್ಸ್ ಪೋಸ್ಟ್ ಅನ್ನ ಅಳಿಸಿ ಹಾಕಿದ್ದಾರೆ. ಹೀಗಾಗಿ ಅಲ್ಲಿ ಇರಾನ್ ಮಾತುಕತೆಗಳಿಗೆ ಬರುತ್ತಾ ಇಲ್ವಾ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇವೆ. ಇದೇ ಸಂದರ್ಭದಲ್ಲಿ ಇರಾನಿನ ಸ್ಪೀಕರ್ ಮೊಹಮ್ಮದ್ ಗಲಿಬಾಫ್ ನಾವು ಕಳುಹಿಸಿದ್ದ 10 ಪಾಯಿಂಟ್ಗಳ ಸಂಧಾನ ಸೂತ್ರದಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಈಗಾಗಲೇ 3 ಪಾಯಿಂಟ್ಗಳನ್ನು ಉಲ್ಲಂಘನೆ ಮಾಡಿವೆ. ನಾವು ಲೆಬನಾನ್ ಹಾಗೂ ಇನ್ನಿತರ ಕಡೆಗಳಲ್ಲಿ ಕೂಡ ಸೀಸ್ ಫೈರ್ ಆಗಬೇಕು ಅಂತ ಕೇಳಿದ್ವಿ. ಅದಕ್ಕೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಸಮ್ಮತಿಯನ್ನು ಸೂಚಿಸಿದ್ರು. ಅವರ ಟ್ವೀಟ್ ಅಲ್ಲಿ ಕೂಡ ಅಮೆರಿಕ ಅದನ್ನು ಒಪ್ಪಿಕೊಂಡಿದೆ ಅಂತ ಹೇಳಿದ್ರು. ಆದ್ರೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನು ಮಾಡುವ ಮೂಲಕ ಈ ಒಪ್ಪಂದವನ್ನ ಉಲ್ಲಂಘನೆ ಮಾಡಿದೆ. ಇರಾನ್ನ ವಾಯು ಪ್ರದೇಶದ ಒಳಗೆ ಇಸ್ರೇಲಿ ಡ್ರೋನುಗಳು ಕಾಣಿಸಿಕೊಂಡಿವೆ. ಅವರು ದಾಳಿ ಮಾಡಲಿ ಅಥವಾ ಮಾಡದೇ ಇರಲಿ, ಕದನ ವಿರಾಮದ ಸಂದರ್ಭದಲ್ಲಿ ಶತ್ರುಗಳ ಯುದ್ಧ ವಿಮಾನಗಳು, ಡ್ರೋನುಗಳು ನಮ್ಮ ವಾಯು ಪ್ರದೇಶವನ್ನ ಪ್ರವೇಶ ಮಾಡಿದರೆ ಅದು ಕೂಡ ದಾಳಿ ಅಂತಲೇ ಭಾವಿಸಲ್ಪಡುತ್ತೆ. ಹೀಗಾಗಿ ಸೀಸ್ ಫೈರ್ ಒಪ್ಪಂದವನ್ನ ಇಸ್ರೇಲ್ ಮತ್ತೊಮ್ಮೆ ಇಲ್ಲಿ ಉಲ್ಲಂಘನೆ ಮಾಡಿದೆ. ನಮ್ಮ ಷರತ್ತುಗಳ ಪಟ್ಟಿಯಲ್ಲಿ 6ನೇ ವಿಷಯವಾಗಿ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅನ್ನೋದು ನಮ್ಮ ಸಾವರಾನಿಟಿಗೆ ಸಂಬಂಧಪಟ್ಟ ವಿಷಯ. ಅದನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಹೇಳಿದ್ವಿ. ಆದ್ರೆ ಅದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳೋ ಮೂಲಕ ಅಲ್ಲಿ 3ನೇ ಷರತ್ತಿನ ಉಲ್ಲಂಘನೆಯನ್ನ ಅಮೆರಿಕ ಹಾಗೂ ಇಸ್ರೇಲ್ಗಳು ಮಾಡಿವೆ ಅಂತ ಗಲಿಬಾಫ್ ತಮ್ಮ ಟ್ವೀಟ್ ಅಲ್ಲಿ ತಿಳಿಸಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಸಂಧಾನ 15 ದಿನಗಳ ಕಾಲ ಉಳಿಯುತ್ತಾ ಇಲ್ವಾ ಅನ್ನೋದಕ್ಕಿಂತ ಇದು ಆಗತ್ತಾ, ಅಲ್ಲಿ ಮಾತುಕತೆಗಳ ಟೇಬಲ್ ವರೆಗೆ ಆದರೂ ಇರಾನ್ ಅನ್ನ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ, ಅಥವಾ ಅಲ್ಲಿ ಕೂಡ ಅಮೆರಿಕ ಪಾಕಿಸ್ತಾನವನ್ನು ನಂಬಿ ಮುಖಭಂಗವನ್ನು ಅನುಭವಿಸುತ್ತಾ ಅನ್ನೋ ಬಗ್ಗೆ ಅನುಮಾನಗಳುಂಟಾಗ್ತಾ ಇವೆ. ಇನ್ನು ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಸುರ್ಮಾಗಿರ್ಮ ಹಚ್ಕೊಂಡು ಕೋಟ್ ಹಾಕೊಂಡು ಅಮೆರಿಕಾದಿಂದ ಹೊರಟಿದ್ದಾರೆ. ಅವರು ಪಾಕಿಸ್ತಾನಕ್ಕೆ ಬರ್ತಾರೆ. ನಾಳೆ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ ಪಾಕಿಸ್ತಾನದ ಸಂಧಾನದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.